ಒಂದು ಬೆಂಕಿ ಬೈಕ್ ಗುರು ಇವಾಗ ನಾವು ರಿವ್ಯೂ ಮಾಡ್ತಾ ಇರೋದು. ಓ ಮೈ ಗಾಡ್, ಮೈ ಎಲ್ಲ ಜುಮ್ ಅಂದ್ಬಿಡ್ತಪ್ಪ ಒಂದ್ ಸೆಕೆಂಡು. ಫಸ್ಟ್ ಸರ್ವಿಸ್ 16,000 ಖರ್ಚಾಗಿದೆ. ಏನಾರು ರೇರ್ ಟೈರ್ ಹೋದ್ರೆ ಇದ್ರ ಒನ್ ಟೈರ್ 35,000 to 40,000 ಕಾಸ್ಟ್ ಆಗುತ್ತೆ. ನಮಸ್ಕಾರ ಕರ್ನಾಡು ಮೋಟೋ ಬ್ರದರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮತ್ತೊಂದು ಲಿಟಲ್ ಕ್ಲಾಸ್ ಬೈಕ್ ನ ರಿವ್ಯೂ ಮಾಡೋದಕ್ಕೆ ಅಂತ ಹಾವೇರಿಗೆ ಬಂದಿದೀವಿ. ಇವತ್ತು ನಾವು ಒಂದು ಬೆಂಕಿ ಬೈಕ್ ಗುರು ಇವಾಗ ನಾವು ರಿವ್ಯೂ ಮಾಡ್ತಾ ಇರೋದು. ಆ ಬೈಕ್ ಯಾವ್ದಪ್ಪ ಅಂದ್ರೆ ಧೂಮ್ ಫಿಲಂ ಅಲ್ಲಿ ಫುಲ್ ಫೇಮಸ್ ಆಗಿರೋಂತ ಬೈಕ್. ಇದನ್ನ ಇವಾಗ್ಲೂ ನಾವೆಲ್ಲರೂ ತಗೊಂಡೋದ್ರೆ ಧೂಮ್ ಬೈಕ್ ಬಂತ್ ನೋಡು ಅಂತಾನೆ ಹೆಸರುವಾಸಿ ಆಗಿರೋಂತ ವೆಹಿಕಲ್. ಸೊ ಆ ಧೂಮ್ ಬೈಕ್ ಯಾವ್ದಪ್ಪ ಅಂತ ನೀವು ತೋರಿಸ್ಬಿಡ್ತೀನಿ ನೋಡಿ. ಸುಜುಕಿ ಹಾಯಾಬುಸಾ, ಒಂದು ಎಕ್ಸಲೆಂಟ್ ಲುಕಿಂಗ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನೋಡಿ ಹೆಂಗಿದೆ, ಮಾನ್ಸ್ಟರ್ ಲುಕ್, ಸಖತ್ ಕ್ರೇಜಿ ಆಗಿದೆ. ಎಕ್ಸಾಸ್ಟ್ ನೋಡ್ರಿ, ಡ್ಯೂಯಲ್ ಎಕ್ಸಾಸ್ಟ್ ಯಾವ ತರ ಇದೆ. ಇದೆಲ್ಲ ಸ್ಟಾಕ್ ಅಲ್ಲೇ ಇರೋದು, ಏನು ಕೂಡ ಮಾಡಿಫೈಡ್ ಆಗಿಲ್ಲ. ಇದು 2023 ಮಾಡೆಲ್ Gen 3. ಆಸಮ್ ಲುಕಿಂಗ್ ವೆಹಿಕಲ್. ನಾನಂತೂ ಫುಲ್ ಲವ್ ಆಗೋಗ್ಬಿಡ್ತೆ ಈ ಗಾಡಿ ಮೇಲೆ. ಏನಕ್ಕೆ ಬುಜಾನ ಇಷ್ಟು ಇಷ್ಟ ಪಡ್ತಾರೆ ಅಂತಂದು ಇವಾಗ ಗೊತ್ತಾಗ್ತಾ ಇದೆ ನಂಗೆ. ಇದರ ಲುಕ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಹಾಗೂ ರೈಡಿಂಗ್ ಕಂಫರ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಇವಾಗ ಫ್ರಂಟ್ ಆಂಗಲ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲೆಲ್ಲ LED ಸೆಟಪ್ ಕೊಟ್ಟಿದ್ದಾರೆ, ಹಾಗೂ ಪ್ರಾಜೆಕ್ಟ್ ರೆಡ್ ಲೈಟ್ಸ್ ಕೊಟ್ಟಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ ಡಿಸೈನ್ ಎಲ್ಲ. ಇಲ್ಲಿ ರ್ಯಾಮ್ ಏರ್ ಇಂಟೆಕ್ ಇದೆ. ಇದೆಲ್ಲ ವರ್ಕಿಂಗ್ ಕಂಡೀಷನ್ ಇರುತ್ತೆ. ಸೊ ಜಸ್ಟ್ ಲುಕ್ಗೋಸ್ಕರ ಮಾಡಿರೋಂಥದ್ದಲ್ಲ. ಸೊ ಇಲ್ಲೆಲ್ಲ LED ಇಂಡಿಕೇಟರ್ ಸೆಟಪ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಫೇರಿಂಗ್ಸ್ ಎಲ್ಲ ಇಂಟಿಗ್ರೇಟೆಡ್ LED ಸೆಟಪ್. ನೀವು ನೋಡ್ಬೋದು, ಸಖತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಇಂಡಿಯನ್ ರೋಡ್ ಅಲ್ಲಿ ಏನಪ್ಪಾ ಅಂದ್ರೆ ನಂಬರ್ ಪ್ಲೇಟ್ ಫ್ರಂಟ್ ಅಲ್ಲೂ ಇರ್ಬೇಕು, ಬ್ಯಾಕ್ ಅಲ್ಲೂ ಇರ್ಬೇಕು. ಯುರೋಪ್ ಆ ಸೈಡ್ ಕಂಟ್ರೀಸ್ ಅಲ್ಲೆಲ್ಲ ಬರೀ ಬ್ಯಾಕ್ ಸೈಡ್ ಅಲ್ಲಿ ಮಾತ್ರ ನಂಬರ್ ಪ್ಲೇಟ್ ಹಾಕ್ತಾರೆ. ಹಾಗಾಗಿ ನಂಬರ್ ಪ್ಲೇಟ್ ಹೋಲ್ಡರ್ ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ನೀವು ನೋಡಬಹುದು. ಫ್ರಂಟ್ ಅಲ್ಲಿ 120/80 ಸೆಕ್ಷನ್ ಟೈರ್ ನ ಪ್ರೊವೈಡ್ ಮಾಡಿದ್ದಾರೆ. ಡ್ಯೂಯಲ್ ಡಿಸ್ಕ್ ಕೊಟ್ಟಿದ್ದಾರೆ, 320mm ಡಿಸ್ಕ್ ಇರುತ್ತೆ. ಇದು ಆಬ್ವಿಯಸ್ಲಿ ABS ನೇ ಕೊಟ್ಟಿರ್ತಾರೆ ಇದರಲ್ಲಿ. ಸೊ ಎಕ್ಸಲೆಂಟ್ ಬ್ರೇಕಿಂಗ್ ಅಂತಾನೆ ಹೇಳ್ತೀನಿ. ಇದು ಬ್ರೆಂಬೋ ಅವರ ಕ್ಯಾಲಿಬರ್ ಇರುತ್ತೆ. ಫ್ರಂಟ್ ಅಲ್ಲಿ ಅಪ್ ಸೈಡ್ ಡೌನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಸಸ್ಪೆನ್ಷನ್ ಮಾತ್ರ ಬೆಣ್ಣೆ ತರ ಇದೆ ಗುರು. ನೀವು ರೈಡಿಂಗ್ ಅಲ್ಲಿ ನಿಮ್ಗೆ ಯಾವ್ದೇ ಕ್ಯಾಂಪಿಂಗ್ ಆಗ್ಬೋದು. ಆಮೇಲೆ ಈ ಗುಂಡಿಗಳೆಲ್ಲ ನಿಮ್ಗೆ ಫೀಲ್ ಆಗಲ್ಲ, ಅಷ್ಟು ಸ್ಮೂತ್ ಆಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ನೀವು ನೋಡಿದ್ರೆ 125mm ಬರುತ್ತೆ. ಒಳ್ಳೆ ಸ್ಪೋರ್ಟ್ಸ್ ಕಾರ್ಗಳಿಗೆ ಇರುತ್ತಲ್ಲ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಹಾಗಾಗಿ ನೀವೆಲ್ಲ ಹಂಪ್ಸ್ಗಳಲ್ಲೆಲ್ಲ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿನೇ ಓಡಿಸ್ಬೇಕಾಗುತ್ತೆ ಈ ಗಾಡಿಗಳನ್ನ. ಸೊ 125mm ನಮ್ಮ ಇಂಡಿಯನ್ ರೋಡ್ಗೆ ತುಂಬಾನೇ ಕಡಿಮೆ ಆಯ್ತು ಹಂಗೆ ಕಂಪ್ಯಾರಿಟಿವ್ಲಿ ನೋಡ್ಕೊಂಡ್ರೆ. ಹಾಗೂ ಇಲ್ಲಿ ನೀವು ನೋಡಬಹುದು ಐಕಾನಿಕ್ ಹಾಯಾಬುಸಾ ಲೋಗೋ ಕೊಟ್ಟಿದ್ದಾರೆ ಇಲ್ಲಿ. ಈ ಹಾಯಾಬುಸಾ ಜಾಪನೀಸ್ ಮೇಡ್ ವೆಹಿಕಲ್. ಹಯಾಟೆ ಅಂದ್ರೆ ಫಾಲ್ಕಾನ್ ಅಂತ. ಫಾಲ್ಕಾನ್ ಅಂದ್ರೆ ರಣಹದ್ದು. ಅದು 300 ಕಿಲೋಮೀಟರ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಸೊ ಆ ಒಂದು ಏರೋಡೈನಮಿಕ್ ಇಟ್ಕೊಂಡ್ಬಿಟ್ಟು ಈ ವೆಹಿಕಲ್ ನ ಡಿಸೈನ್ ಮಾಡಿದ್ರು. ಸೊ ಲೋಗೋ ಮಾತ್ರ ಇದು ಐಕಾನಿಕ್ ಗುರು, ಎಕ್ಸಲೆಂಟ್ ಆಗಿದೆ. ನೋಡಬಹುದು, ನೀವು ಇವರ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ ವಾಸಿಂ ಬ್ಲಾಗ್ಸ್ ಅಂತ ಇದೆ. ಹಾರ್ಟ್ ಆಫ್ ದ ಬೈಕ್ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 1340cc 4 ಸ್ಟ್ರೋಕ್ ಲಿಕ್ವಿಡ್ ಕೂಲ್ಡ್ ಇನ್ಲೈನ್ 4 ಸಿಲಿಂಡರ್ ಇಂಜಿನ್ ಇರುತ್ತೆ. 190 PS ಹಾರ್ಸ್ ಪವರ್, 150 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಕೂಡ ಹೈಯರ್ ರೇಂಜ್ RPM ನಲ್ಲಿ. ಇನ್ಲೈನ್ 4 ಅಂದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಟಾಪ್ ಸ್ಪೀಡ್ ಎಲ್ಲ 300 ಇರುತ್ತೆ. ನಮ್ಗೆ ಕೊಡ್ಬೇಕಾದ್ರೆ ಆಲ್ಮೋಸ್ಟ್ ಮಿಡ್ ರೇಂಜ್ ಪವರ್ ಮೋಡಲ್ ಹಾಕೊಂಡಿದ್ವಿ. ಸೊ ಪವರ್ ಮೋಡ್ಸ್ ಎಲ್ಲ ಆಮೇಲೆ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ವರ್ಕ್ ಆಗುತ್ತೆ ಏನನ್ನೋದು. ಸೊ ಮಿಡ್ ರೇಂಜ್ ಅಂದ್ರೆ ಆಲ್ಮೋಸ್ಟ್ ನಾವು ಓಡಿಸ್ಬೇಕಾದ್ರೆ ಇದೊಂದು 600cc ಅಥವಾ 700cc ವೆಹಿಕಲ್ ತರ ಬಿಹೇವ್ ಮಾಡುತ್ತೆ. ಇನ್ನು ಹೈ ಪವರ್ ಮಾಡಲ್ ಹಾಕ್ಬಿಟ್ರೆ ಕಂಪ್ಲೀಟ್ 1300cc ಯೂಸ್ ಆಗುತ್ತೆ. ಅವಾಗ ಸಖತ್ ಪವರ್ಫುಲ್ ಇರುತ್ತೆ, ವೀಲಿ ಎಲ್ಲ ಪಾಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮೀಡಿಯಂ ಪವರ್ ಮಾಡಲೇ ಓಡಿಸೋದು. ಆಮೇಲೆ ನೀವು ಸಿಟಿ ಮಾಡಲ್ ಎಲ್ಲ ಓಡಿಸ್ಬೇಕಾದ್ರೆ ಅಷ್ಟು ಪವರ್ ಇಟ್ಕೊಂಡು ಓಡ್ಸಕ್ಕೆಲ್ಲ ಆಗೋದಿಲ್ಲ. ಸಿಕ್ಕಾಪಡೆ ಪಿಕಪ್ ಇರುತ್ತೆ. ಸೊ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಸಿಟಿಯಲ್ಲಿ ಓಡಿಸ್ಬೇಕಾರಲ್ಲ. ಮೋಸ್ಟ್ಲಿ ಇದೊಂದೇ ವೆಹಿಕಲ್ ಅಲ್ಲಿ ಅನ್ಸುತ್ತೆ ನಮ್ಗೆ ಪಿಲಿಯನ್ ಮಿಡಲ್ ಕ್ಲಾಸ್ ಬೈಕ್ ಅಲ್ಲಿ ಪಿಲಿಯನ್ ಸೀಟರ್ ಪ್ರೊವೈಡ್ ಮಾಡಿರೋದು. ಬೇರೆ ಬೈಕ್ ಗಳಲ್ಲೆಲ್ಲ ಪಿಲಿಯನ್ ಸೀಟರ್ ಇರೋದಿಲ್ಲ, ಇದರಲ್ಲಿ ಪಿಲಿಯನ್ ಸೀಟರ್ ನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಗ್ರಾಬ್ರಲ್ ಕೂಡ ಇದೆ, ನೀವು ನೋಡಬಹುದು. ಕೆಲವೊಬ್ರು ಪಿಲಿಯನ್ ಸೀಟರ್ ಬೇಡಪ್ಪ ನಾನು ಸೋಲೋ ಟ್ರಾವೆಲ್ ಮಾಡ್ತೀನಿ ಅನ್ನೋರು ಇಲ್ಲಿ ಕೌಲ್ ನ ಹಾಕಿಸ್ತಾರೆ. ರೇರ್ ವ್ಯೂ ನೋಡಿ ಯಾವ ತರ ಇದೆ ಅಂತ. ಇದರಲ್ಲೂ ಕೂಡ ಕಂಪ್ಲೀಟ್ ಇಂಟಿಗ್ರೇಟೆಡ್ ಟೇಲ್ ಲ್ಯಾಂಪ್ ಸಿಗುತ್ತೆ, ಹಾಗೂ LED ಸೆಟಪ್ ಇದೆ ಕಂಪ್ಲೀಟ್. ಇದನ್ನು ಕೂಡ ಎಲ್ಲ LED ಇಂಡಿಕೇಟರ್ಸ್, LED ಟೇಲ್ ಲ್ಯಾಂಪ್. ಸೊ ಸಖತ್ ಗುರು. ಇದ್ರಲ್ಲೆಲ್ಲ ನೀವು ಕಾಸ್ಟ್ ಕಟಿಂಗ್ಸ್ ಹುಡುಕ್ತೀರಿ ಅಂದ್ರೆ ನಮ್ಗೆ ಮೂರ್ಖರು ಅಂದ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟು ತಗೊಂಡಿರ್ತೀವಿ ಅಂದ್ರೆ ಎಲ್ಲೂ ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಗಳು ಕಾಣೋದಿಲ್ಲ. ಎಲ್ಲಾನು ಕ್ವಾಲಿಟಿ ವೈಸ್ ಮೇಂಟೈನ್ ಮಾಡಿರ್ತಾರೆ. ಹಾಗೂ ಸೈಲೆನ್ಸರ್ ನೋಡಿ, ನಿಮಗೆ ಡ್ಯೂಯಲ್ ಎಕ್ಸಾಸ್ಟ್ ಸಿಗುತ್ತೆ. ಎಕ್ಸಾಸ್ಟ್ ಸೌಂಡ್
ಸಖತ್ತಾಗಿದೆ. ಇದರಲ್ಲಿ ಸ್ವಲ್ಪ ಸೌಂಡ್ ಕಡಿಮೆ ಇರುತ್ತೆ ಡ್ಯುಯಲ್ ಎಕ್ಸಾಸ್ಟ್ ಆದ್ರೂ, ಥಂಪಿಂಗ್ ಸೌಂಡ್ ಬರೋದಿಲ್ಲ. ಆ, ಈ ಎಕ್ಸಾಸ್ಟ್ ಏನಾರು ಚೇಂಜ್ ಮಾಡ್ಬಿಟ್ರೆ ಆಕ್ರೋಪಾಗಿಕ್ ಅಥವಾ ಯಾರೋ ಈ ತರದ್ ಏನಾರು ಹಾಕ್ಬಿಟ್ರೆ ಕಿರ್ಚಾಡ್ಬಿಡುತ್ತೆ ಗುರು ಡ್ಯುಯಲ್ ಎಕ್ಸಾಸ್ಟ್ ಬೇರೆ ಅದ್ರಲ್ಲೂ. ಸೊ ಇದೆಲ್ಲ ಸ್ಟಾಕ್ ಅಲ್ಲೇ ಇರೋದು, ನೀವು ಸ್ಟಾಕ್ ಎಕ್ಸಾಸ್ಟ್ ನೋಡ್ಬೋದು ಯಾವ ತರ ಲುಕ್ ಆಗಿದೆ ಅಂತ. ರೇರ್ ಅಲ್ಲಿ ನೋಡಿದ್ರೆ 190/50 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ನೋಡಿ. ಹಿಂಗೆ ಕೈ ಹಿಡಿದ್ರು ಕೂಡ ಸಾಕಾಗಲ್ಲ. ಒಂದ್ ಗೇಣ್ ಇದೆ ಗುರು, ಒಂದ್ ಗೇಣ್ ಮೇಲೆ ಐತಿದು ನೋಡ್ರಿ ಎಷ್ಟು ದಪ್ಪ ಇದೆ ಟೈರ್ ಅಂತ. ಈ ಗಾಡಿ ಆಲ್ಮೋಸ್ಟ್ 280 kg ವೇಟ್ ಇದೆ. ಸೊ ಹಂಗಾಗಿ ಗಾಡಿ ಎಷ್ಟು ದೊಡ್ಡದಿರೋದಕ್ಕೆ ಟೈರು ಇಷ್ಟ ಚಿಕ್ಕದಾಗ ಕಾಣಿಸುತ್ತೆ. ಸೊ ಇದು 17 ಇಂಚ್ ಅಲಾವಿಲ್ ಆದ್ರೂ ಕೂಡ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬೋತ್ ಸೈಡ್ ಫ್ರಂಟ್ ಮತ್ತೆ ಬ್ಯಾಕ್ ಅಲ್ಲೂ ಕೂಡ ABS ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಇಷ್ಟು ದೊಡ್ಡ ಬೈಕ್ ಗಳಲ್ಲಿ ABS ಇಲ್ಲ ಅಂದ್ರೆ ಹೆಂಗ್ ಹೇಳ್ರಿ. ಸೊ ಅದಕ್ಕೋಸ್ಕರ ABS ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ ಅಡ್ಜಸ್ಟೇಬಲ್ ಮೊನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಪ್ರೀಲೋಡ್ ಅಡ್ಜಸ್ಟೇಬಲ್ ಮೊನೋಸಾಕ್ ಸಸ್ಪೆನ್ಷನ್ ಅದನ್ನ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದಕ್ಕೆ 3200 ml ಇಂಜಿನ್ ಆಯಿಲ್ ಹಾಕ್ಬೇಕು. ನಮ್ಮ ಬೈಕ್ಗಳೆಲ್ಲ 1200 ml, ಬಟ್ ಇದ್ರಲ್ಲೆಲ್ಲ 3200 ml. ಇನ್ನ ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ 20 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಗುರು. ಈ ಬೈಕ್ ನಮ್ಗೆ ಮೈಲೇಜ್ ಕೊಡದೆ 10 to 15 ಮಾತ್ರ. ನೀವು ಅವರೇಜ್ ಅಲ್ಲಿ ಕ್ರೂಸ್ ಮಾಡ್ತೀನಿ ಅಂದ್ರೆ 15 ವರೆಗೂ ಕ್ಲೇಮ್ ಮಾಡಬಹುದು. ಇಲ್ಲಪ್ಪ ನಾನು 150, 160 ತರ ಕ್ರೂಸ್ ಮಾಡ್ತೀನಿ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 10, 8 ಇದೇ ತರ ಬರೋದು. ಸೊ ಹಂಗಾಗಿ ನೀವು ಲೆಕ್ಕ ಹಾಕೊಳ್ರಿ. ಸೊ 20 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇದೆ ಅಂದ್ರೆ ಯಾವ್ರೇಜ್ 10 ಹಿಡಿದ್ರು ಕೂಡ 200 ಕಿಲೋಮೀಟರ್ ಹೋಗ್ಬೋದು ಅಷ್ಟೇ ನೀವು. ನಮ್ಗೆ ಇಲ್ಲೆಲ್ಲ ಕಂಟ್ರೋಲರ್ ಸಿಗುತ್ತೆ. ಬಟನ್ಸ್ ಕ್ವಾಲಿಟಿ ವೈಸ್ ನಾನು ಏನಂತ ಹೇಳಿ, ಇದ್ರಲ್ಲಿ ನಿಮಗೆ ನೆಗೆಟಿವ್ ಹುಡ್ಕಾಡಿದ್ರು ಸಿಗಲ್ಲ ಗುರು, ಅಷ್ಟು ಎಕ್ಸಲೆಂಟ್ ಕ್ವಾಲಿಟಿ ಪ್ರೊವೈಡ್ ಮಾಡಿರ್ತಾರೆ. ಎಲ್ಲ ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ ಆಗಿರ್ಬೋದು, ಮತ್ತೆ ಬ್ರೇಕ್ ಲಿವರ್ಸ್ ಎಲ್ಲ ಅಡ್ಜಸ್ಟೇಬಲ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಲೆವೆಲ್ 5, ಲೆವೆಲ್ 6 ವರ್ಗು ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ಸ್ ಮತ್ತೆ ಬ್ರೇಕ್ ಲಿವರ್ಸ್ ಕೊಟ್ಟಿದ್ದಾರೆ. ಕ್ಲಚ್ ಲಿವರ್ ಲೆವೆಲ್ 4 ವರ್ಗು ಅಡ್ಜಸ್ಟೇಬಲ್ ಮಾಡ್ಕೊಬಹುದು. ಹಾಗೂ ಇವೆಲ್ಲ ಸೊ ಅಲ್ಲಿ ಮೋಡ್ಸ್ ಅದನ್ನೆಲ್ಲ ಚೇಂಜ್ ಮಾಡ್ಕೊಳೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ನೀವು ಒಂದು ಯಾವರೇಜ್ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಎಕ್ಸಲೇಟರ್ ಕೊಡೋದೇ ಬೇಡ, ಕ್ರೂಸ್ ಕಂಟ್ರೋಲ್ಗೆ ಹಾಕ್ಬಿಟ್ಟು ಕೈ ಬಿಟ್ರೆ ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ ಅದ್ರ ಪಾಡಿಗೆ. ಅದು ನೀವೇ ಎಕ್ಸಲರೇಷನ್ ಕೊಡ್ಬೇಕು ಅನ್ನೋದೇನು ಇರೋದಿಲ್ಲ. ಸೊ ಸಗದಾಗಿದೆ ಗುರು. ಇನ್ನ ಹ್ಯಾಂಡಲ್ ಬಾರ್ ಅಲ್ಲಿ ನಮ್ಗೆ ಇಲ್ಲಿ ಸುಜುಕಿ ಲೋಗೋ ಸಿಗುತ್ತೆ. ಇನ್ನ ಕೀ ಡಿಸೈನ್ ನೋಡಿ, ಕೀ ಡಿಸೈನ್ ಅಲ್ಲಿ ಹಯಾಬುಸಾ ಲೋಗೋ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಒಂದು ಹಳೆ ಜಿಕ್ಸರ್ ಕೀ ನೆನ್ಪ್ ಬಂತಿದೆ ನೋಡ್ತಿದ್ದಂಗೆನೆ. ಜಿಕ್ಸರ್ 150 ಇತ್ತು, ಅದ್ರದ್ದು ಕೂಡ ಇದೇ ತರ ಇದೆ. ಸೊ ಆಲ್ಮೋಸ್ಟ್ ಸಖತ್ತಾಗಿದೆ ಗುರು. ಇದರಿಂದ ಅದನ್ನ ಕಾಪಿ ಮಾಡಿರ್ತಾರೆ, ಅದರಿಂದ ಇದನ್ನೆಲ್ಲ. ಇಲ್ಲೆಲ್ಲ ನಮ್ಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ಸ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಲೆಕ್ಟ್ರಾನಿಕ್ ಅಲ್ಲಿ, ಬಟ್ ಇದು ಮ್ಯಾನುವಲ್ ಅಡ್ಜಸ್ಟೇಬಲ್, ಆಟೋಮೆಟಿಕ್ ಅಡ್ಜಸ್ಟೇಬಲ್ ಅಲ್ಲ, ಇದು ಮ್ಯಾನುವಲಿ ಅಡ್ಜಸ್ಟೇಬಲ್. ಇಲ್ಲಿ ನೋಡ್ಬೋದು, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದ್ದಾನೋ ಇಲ್ಲೋ ಗೊತ್ತಿಲ್ಲ. ಕ್ಯಾಂಪರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ZX10R ಅಲ್ಲೆಲ್ಲ ತೋರಿಸಿದ್ವಿ, ಇಲ್ಲಿ ಕೊಟ್ಟಿದ್ರು. ಡ್ಯಾಂಪರ್ಸ್ ಗಳು ಏನಕ್ಕಪ್ಪ ಅಂದ್ರೆ ಹೈ ಸ್ಪೀಡ್ ಅಲ್ಲಿ ವಾಬಲ್ ಆಗುತ್ತೆ ಹ್ಯಾಂಡ್ಲ್ ಬಾರ್. ಸೊ ಆ ವಾಬ್ಲಿಂಗ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಡ್ಯಾಂಪರ್ಸ್ ನ ಹಾಕಿರ್ತಾರೆ. ಸೊ ಇದ್ರಲ್ಲಿ ಅಲ್ಲಿ ಕೊಟ್ಟಿದ್ದಾರೆ. ಈ ಆನ್ ಮಾಡಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ನೋಡಿದ್ರಲ್ಲ ಯಾವ ತರ ಇದೆ ಅಂತ. ಸೊ ಸ್ಪೀಡೋ ಇದ್ರಲ್ಲಿ ನಮಗೆ ನೋಡೋದಾದ್ರೆ ಈ ಕಡೆ RPM ಅನಲಾಗ್ ಇರುತ್ತೆ, ಸ್ಪೀಡೋಮೀಟರ್ ಅನಲಾಗ್ ಇರುತ್ತೆ. ಸೆಂಟರ್ ಅಲ್ಲಿ ಡಿಸ್ಪ್ಲೇ ಮಾತ್ರ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಫ್ಯೂಯಲ್ ಇಂಡಿಕೇಟರ್ ಕೂಡ ಅನಲಾಗ್ ಇರುತ್ತೆ. ಹಾಗೂ ಇಲ್ಲಿ ಟೆಂಪರೇಚರ್ ಇಲ್ಲಿ ಇರುತ್ತೆ, ಹೈ ಮತ್ತೆ ಲೋ ಟೆಂಪರೇಚರ್ ಇಲ್ಲಿ ತೋರಿಸುತ್ತೆ. ಇದರಲ್ಲಿ ಏನೇನು ಇರುತ್ತಪ್ಪ ಡಿಸ್ಪ್ಲೇನಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ನಮ್ಗೆ ಇಲ್ಲಿ ಲೈವ್ ಟೈಮಿಂಗ್ ತೋರಿಸುತ್ತೆ, ಹಾಗೂ ಇವಾಗ ಎಷ್ಟು ಲೈವ್ ಟೆಂಪರೇಚರ್ ಏನಿದೆ ಅದನ್ನ ತೋರಿಸುತ್ತೆ. ಸೊ ಗಾಡಿ ಲೀನ್ ಆಂಗಲ್ ಕೂಡ ತೋರಿಸುತ್ತೆ. ಈ ಕಡೆ ನೋಡಿ 12 ಡಿಗ್ರಿ ಲೀನ್ ಆಗಿದೆ. ಸೊ ಇವಾಗ ಇದ್ರ ಮೇಲ್ಗಡೆ ಕುತ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಲೀನ್ ಆಂಗಲ್ ನೋಡಿ, ಈ ಕಡೆ ಆದ್ರೆ ಇವಾಗ 3 to 4 ಡಿಗ್ರಿ ಈ ಕಡೆ ಲೀನ್ ಆಗಿದೆ ಅಂತ. ಸೊ ಲೀನ್ ಆಂಗಲ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಎಷ್ಟು ಆಂಗಲ್ ಅಲ್ಲಿ ಲೀನ್ ಆಗ್ತಾ ಇದೆ ಏನು ಅನ್ನೋದು. ಹಾಗೂ ಗೇರ್ ಇಂಡಿಕೇಟರ್ಸ್ ಇರುತ್ತೆ, ಟ್ರಾಕ್ಷನ್ ಕಂಟ್ರೋಲ್, ಲಿಫ್ಟ್ ಕಂಟ್ರೋಲ್, ಹಾಗೂ ಇಂಜಿನ್ ಬ್ರೇಕಿಂಗು ಪ್ರತಿಯೊಂದು ಇದೆ ಗುರು. ಪವರ್ ಮೋಡು, ಸೊ ಪವರ್ ಎಷ್ಟು ಬೇಕೋ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು. ನಿಮ್ಗೆ ಮೋಡ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇದು ABC ಅಂತ ಇರುತ್ತೆ. ಸೊ ಲಿಫ್ಟ್ ಕಂಟ್ರೋಲ್ 1 ಇರುತ್ತೆ, ಇಂಜಿನ್ ಬ್ರೇಕಿಂಗ್ ಎಲ್ಲ ಆಫ್ ಇರುತ್ತೆ. ಸೊ ಇಂಜಿನ್ ಬ್ರೇಕಿಂಗ್ ಆಫ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ಸಖತ್ ಪರ್ಫಾರ್ಮೆನ್ಸ್ ಪ್ರೊವೈಡ್ ಮಾಡುತ್ತೆ. ಸೊ ಒಂಥರ ಸ್ಮೂತ್ ಆಗಿ ಫೀಲ್ ಆಗುತ್ತೆ. ಇಂಜಿನ್ ಬ್ರೇಕಿಂಗ್ ನಾವೇನಾರು ಆನ್ ಮಾಡ್ತಾ ಹೋದ್ರೆ, ಲೆವೆಲ್ ಜಾಸ್ತಿ ಮಾಡ್ತಾ ಹೋದ್ರೆ, ನೀವು ಎಕ್ಸಲರೇಷನ್ ಕೈ ಬಿಡ್ತಿದ್ದಂಗೆನೆ ಗಾಡಿ ಎಳೆಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದು ಇಂಜಿನ್ ಬ್ರೇಕಿಂಗ್ ಆನ್ ಆಗುತ್ತೆ ಅವಾಗ. ಸೊ ಆಫ್ ಇದ್ರೆ ಬೆಟರ್, ನಿಮ್ಗೆ ಅದ್ರ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ಜಾಸ್ತಿ ಮಾಡ್ತಿದ್ದಂಗೆನೆ. ಟ್ರಾಕ್ಷನ್ ಕಂಟ್ರೋಲ್ ಯಾವ ತರ ವರ್ಕ್ ಆಗುತ್ತೆ ಅಂತ ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದೀನಿ. ಏನಪ್ಪಾ ಅಂದ್ರೆ ಗಾಡಿ ಡ್ರಿಫ್ಟ್ ಆಗೋದಿಲ್ಲ ಅಥವಾ ಜರ್ಕ್ ಹೊಡೆಯೋದಿಲ್ಲ, ಎಲ್ಲರೂ ಕೂಡ ನೀವು ಮೂವ್ ಮಾಡ್ಬೇಕಾರೆ. ಹಾಗೂ ಲಾಂಚ್ ಕಂಟ್ರೋಲ್ ಕೂಡ ಇದೆ ಇದರಲ್ಲಿ.
ಇದ್ರಲ್ಲೆಲ್ಲ ಲೆವೆಲ್ 10 ವರ್ಗೂ ಇದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಲಿಫ್ಟ್ ಕಂಟ್ರೋಲ್ ಆಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಲೆವೆಲ್ 10 ವರ್ಗೂ ಇದೆ. ಬೇರೆ ಬೈಕ್ ಅಲ್ಲೆಲ್ಲ ಲೆವೆಲ್ 3 ಲೆವೆಲ್ 4 ವರ್ಗೂ ಕೊಟ್ಟಿರ್ತಾರೆ, ಅಥವಾ ಲೆವೆಲ್ 5 ಮ್ಯಾಕ್ಸಿಮಮ್. ಬಟ್ ಇದರಲ್ಲಿ ಲೆವೆಲ್ 10 ವರ್ಗೂ ಕೊಟ್ಟಿದ್ದಾರೆ. ಸೊ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ನೀವು ವೀಲ್ ಎಲ್ಲ ಪಾಪ್ ಮಾಡ್ಬೇಕಂದ್ರೆ ಟ್ರಾಕ್ಷನ್ ಕಂಟ್ರೋಲ್, ಲಿಫ್ಟ್ ಕಂಟ್ರೋಲ್ ಎಲ್ಲಾನು ಆಫ್ ಮಾಡ್ಕೊಂಡು ಸೊ ಎ ಮೋಡಲ್ ಇಟ್ಕೊಂಡು ಗಾಡಿ ಓಡಿಸ್ಬೇಕು. ಬೈಕ್ ಇಟ್ರೆ ಈ ತರದೊಂದು ಬೈಕ್ ಇಡ್ಬೇಕು ಅನ್ನೋದು ಎಲ್ಲರ ಆಸೆ ಇರುತ್ತೆ. ಆದ್ರೆ ಇಷ್ಟೆಲ್ಲ ನಾನು ನಿಮ್ಗೆ ರಿವ್ಯೂ, ಇದ್ರದ್ದು ಪರ್ಫಾರ್ಮೆನ್ಸ್ ಇದನ್ನೆಲ್ಲ ಹೇಳಿದೆ. ಬಟ್ ಇದ್ರ ಸರ್ವಿಸ್ ಖರ್ಚು ಹೇಳ್ತಾ ಹೋಗ್ತೀವಿ. ಫಸ್ಟ್ ಸರ್ವಿಸ್ 16,000 ಖರ್ಚಾಗಿದೆ. ಏನಾರು ರೇರ್ ಟೈರ್ ಹೋದ್ರೆ ಇದ್ರ 1 ಟೈರ್ 35,000 to 40,000 ಕಾಸ್ಟ್ ಆಗುತ್ತೆ. ಎರಡು ನೀವು ಟೈರ್ ಚೇಂಜ್ ಮಾಡಿಸ್ಬೇಕಂದ್ರೆ ಒಂದ್ 60,000 ಕೈಯಲ್ಲಿ ಹಿಡ್ಕೊಂಡಿರ್ಬೇಕು. ಅದಕ್ಕೆ ಹೇಳೋದು, ಓನಿಂಗ್ ಎ ಲೇಟ್ ಕ್ಲಾಸ್ ಬೈಕ್ ಇಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಅಂತ. ಬಟ್ ಒಂಥರ ಆನೆ ಸಾಕ್ದಂಗೆ ಗುರು ಈ ತರ ದೊಡ್ಡ ಬೈಕ್ಗಳನ್ನ ಇಡ್ಬೇಕಂದ್ರೆ. ಅಂತ ಇಂದು ಧೂಮ್ ಬೈಕ್ ಓಡಿಸೋಂತ ಪುಣ್ಯ ನಮಗೆ ಸಿಕ್ತ ಗುರು. ವಾವ್, ಸಸ್ಪೆನ್ಷನ್ ಮಾತ್ರ ಬೆಣ್ಣೆ ತರ ಇದೆ, ಕ್ವಿಕ್ ಶಿಫ್ಟರ್ ಬೆಣ್ಣೆ ತರ ಇದೆ ಗುರು. ವಾವ್, ಇದರ ಸಸ್ಪೆನ್ಷನ್ ನೀವು ನೋಡೋದಾದ್ರೆ ZX ಟನ್ನರ್ಗಿಂತ ಸಖತ್ ಸ್ಮೂತ್ ಆಗಿದೆ. ಅದನ್ನ ನೀವು ಎಷ್ಟೇ ಲೋ ಸ್ಪೀಡ್ ಅಲ್ಲಿ ಇರ್ರಿ, ಗಾಡಿ ಮಾತ್ರ ಸಖತ್ ಪಿಕಪ್ ತಗೊಳುತ್ತೆ. ನೀವು ಲೋ ಸ್ಪೀಡ್ ಅಲ್ಲಿ ಟಾಪ್ ಗೇರ್ ಅಲ್ಲಿ ಇದ್ರೂ ಕೂಡ ಪಿಕಪ್ ತಗೊಳುತ್ತೆ. ವಾವ್, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಗುರು. ಏನಕ್ಕೆ ಬುಧಾನ ಜನ ಇಷ್ಟು ಲೈಕ್ ಮಾಡ್ತಾರೆ ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ. ನೋಡಿ ಗುರು, ಹಂಗೆ ಹೇಳೋದು ಬಿಟ್ಟು ಹಾಕ್ಬಿಡ್ತೈತಿ. ಹಿಂದಕ್ಕೆ ಎಳೀತೆ ಗಾಡಿ ಮಾತ್ರ. ಭಾರಿ ಖುಷಿ ಪಡ್ತಾ ಇದ್ದೆ ಗಾಡಿ ಮಾತ್ರ. ತುಂಬಾ ಹ್ಯಾಪಿ ಮೂಮೆಂಟ್ಸ್ ಇದು. ಅವ್ರು ಹೇಳ್ತಿರೋ ಪ್ರಕಾರ 280 kgs ಅಂತ ಹೇಳ್ತಿದ್ದಾರೆ. ವೇಟ್ ಫೀಲ್ ಆಗಲ್ಲ ಗುರು 280 kgs ಅಂತ. ನೀವು ಒಂದ್ಸರಿ ಗಾಡಿ ಓಡ್ಸಕ್ ಸ್ಟಾರ್ಟ್ ಮಾಡಿದ್ರೆ ಗಾಡಿಲಿ ವೇಟೇ ಫೀಲ್ ಆಗಲ್ಲ. ಇದ್ರಲ್ಲೆಲ್ಲ ಸ್ಟಾಕ್ ಸೈಲೆನ್ಸರ್ ಇರಲಿದೆ. ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ರೆ ಕಿರ್ಚಾಡ್ಬಿಡ್ತು ಗುರು. ಇದ್ರಲ್ಲಿ ಡ್ಯುಯಲ್ ಸೈಲೆನ್ಸರ್ ಬೇರೆ. ಬಟ್ ಸೈಕ್ ಆಗಿದೆ ಗಾಡಿ ಮಾತ್ರ. ತುಂಬಾನೇ ಖುಷಿ ಆಯ್ತು ಇವತ್ತು ಈ ಗಾಡಿ ಓಡಿಸಿ. ಯಾಕಂದ್ರೆ ಈ ತರದೊಂದು ಲೀಟರ್ ಕ್ಲಾಸ್ ಬೈಕ್ ಓಡಿಸೋದೆ ಸೀರಿಯಸ್ಲಿ ZX ಟನ್ನರ್ ಓಡಿಸಿದಕ್ಕಿಂತಾನು ಇದು ಸಖತ್ ಕಂಫರ್ಟೇಬಲ್ ಆಗಿದೆ. ಗೇರ್ ಶಿಫ್ಟಿಂಗ್ ಏನ್ ಬೆಣ್ಣೆ ತರ ಇದೆ ಗುರು, ಗೊತ್ತೇ ಆಗಲ್ಲ ಗೇರ್ ಶಿಫ್ಟ್ ಆಗ್ತಾ ಇದ್ರೆ. ವಾವ್, ಎಕ್ಸಲೆಂಟ್ ಆಗಿದೆ ಮಾತ್ರ. ಕ್ವಿಕ್ ಶಿಫ್ಟರ್ ಕೂಡ ಹಂಗೆ ವರ್ಕ್ ಆಗ್ತಾ ಇದೆ ಗುರು. ವಾವ್ ವಾವ್ ವಾವ್, ಜಸ್ಟ್ ವಾವ್ ಅಷ್ಟೇ. ಇದಕ್ಕೂ ಹೆಚ್ಚಿನ ಇನ್ನೇನು ಹೇಳಲ್ಲ ನಾನು. ಇದು ರೈಟ್ ಸೈಡ್ ಎಲ್ಲ ವಾಲ್ ಬಿಟ್ರೆ ಇದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಗುರು. ಓ ಮೈ ಗಾಡ್, ಮೈ ಎಲ್ಲ ಜುಮ್ ಅಂದ್ಬಿಡ್ತಪ್ಪ ಒಂದ್ ಸೆಕೆಂಡು ಪಿಕಪ್ಗೆ. ಓ ಶಿಟ್. ನೋಡಿರಲ್ಲ ಇದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಇದು ಧೂಮ್ ಬೈಕ್ ಅಂತಾನೆ ಫೇಮಸ್ ಆಗಿದೆ ಇಂಡಿಯಾದಲ್ಲಿ. ಧೂಮ್ ಫಿಲ್ಮ್ ಬಂದಾಗಿಂದಾನು ಇದ್ರ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೊ ಈ ಧೂಮ್ ಬೈಕ್ ನ ಪ್ರೊವೈಡ್ ಮಾಡಿದಂತ ವಾಸಿಂ ಬ್ರೋಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಗೆ ಈ ತರದ ಒಂದು ದೊಡ್ಡ ಲೀಟರ್ ಕ್ಲಾಸ್ ಬೈಕ್ ನ ಓಡಿಸ್ಬೇಕು ಅನ್ನೋದು ಎಲ್ಲರ ಆಸೆ ಇರುತ್ತೆ. ಸೊ ಆಸೆನ ಪೂರೈಸಕ್ಕೋಸ್ಕರ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಹೋದ್ ಸಲ ಶಶಿಧರ್ ಬ್ರೋ ಸಪೋರ್ಟ್ ಮಾಡಿದ್ರು, ಈ ಸಲ ವಾಸಿಂ ಬ್ರೋ. ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್. ನೀವು ನೋಡ್ರಿ ಹುಡುಗರು ಜಸ್ಟ್ ನಾವು ಎಲ್ಲ ಅನ್ನೋನ್ಸೆ ಆದ್ರೂ ಕೂಡ ಒಂದೇ ಮಾತಿಗೆನೆ ನಮಗೆ ಬೈಕ್ ಬೇಕಂತಿದಂಗೆನೆ ಅವ್ರು ಶಿಕಾವಿಂದ ನಮಗೆ ಹಾವೇರಿಗೆ ಬಂದು ಬೈಕ್ ನ ಪ್ರೊವೈಡ್ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ. ಯಾಕಂದ್ರೆ ಯಾರು ಕೂಡ ಬೈಕ್ ನ ಮುಟ್ಟಕ್ಕೂ ಕೊಡಲ್ಲ ಗುರು. ಅಂತದ್ರಲ್ಲಿ ನಮಗೆ ರಿವ್ಯೂಗೆ ಅದರಲ್ಲೂ ಓಡಿಸೋದಕ್ಕೆ ಬೈಕ್ ಕೊಟ್ಟಿದ್ದಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ.
ಸೀರಿಯಸ್ಲಿ ನೀವ್ ಯಾರಾದ್ರೂ ನನಗೆ ಕ್ವಶನ್ ಮಾಡ್ಬೋದು, ನೀನಪ್ಪ ಇಷ್ಟು ದಿವಸ ಸ್ಪೋರ್ಟ್ಸ್ ಬೈಕ್ ಓಡಿಸಿ ಇಂತರ ಸೂಪರ್ ಬೈಕ್ಸ್ ಕೈ ಹಾಕ್ತಿ ಅಂದ್ರೆ ಓಡಿಸ್ಬೋದು ಅಂತ ಕೇಳಿದ್ರೆ ಅಬ್ಸಲ್ಯೂಟ್ಲಿ 50% ಹೇಳ್ತೀನಿ. ಯಾಕಂದ್ರೆ ಈ ತರ ಬೈಕ್ ಸಾಮಾನ್ಯ ಅಲ್ಲ ಗುರು. ಪರ್ಫಾರ್ಮೆನ್ಸ್ ನೀವ್ ನೋಡಿದ್ರಲ್ಲ, ಹೈಯರ್ ರೇಂಜ್ ಲೈಕ್ ಓಡಿಸ್ತೀನಿ ಅಂದ್ರೆ ಬಹಳ ದಮ್ ಬೇಕು ಈ ಗಾಡಿ ಓಡಿಸ್ಬೇಕಂದ್ರೆ. ಸೀರಿಯಸ್ಲಿ ದಿಸ್ ಇಸ್ ನಾಟ್ ಫಾರ್ ಬಿಗಿನರ್ಸ್. ಆಲ್ಮೋಸ್ಟ್ ನೀವ್ ಹೆಂಗ್ ಬರಕಂದ್ರೆ ಫಸ್ಟ್ 390, ಆಮೇಲೆ ZX6R ಆ ತರ ಒಂಥರ ಲೈಕ್ ರೇಂಜ್. ಅದು ಬಿಟ್ಟು ನೀವು ಡೈರೆಕ್ಟ್ ನಾವು ಸ್ಪೋರ್ಟ್ಸ್ ಬೈಕ್ ಓಡ್ಸಿನಪ್ಪ, ಅರೌಂಡ್ 310 ಓಡ್ಸಿನಿ, ಡ್ಯೂಕ್ 390 ಓಡ್ಸಿನಿ ಅಂತ ಓಡಿಸ್ಬೋದು. ಆದ್ರೆ ಸ್ವಲ್ಪ ಭಯ ಅನ್ಸುತ್ತೆ. ನಮ್ಗೆ ಯಾಕೆ ಭಯ ಅನ್ಸಲ್ಲ ಅಂದ್ರೆ ಬಿಫೋರ್ ನಾನು ZX10R ಓಡಿಸಿದೀನಿ, ಅದಕ್ಕೆ ರೂಢ ಇದೆ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ನಾನು ಬಹಳ ಲೈಕ್ ಏನ್ ಆಗದೇ ಇಲ್ಲ ಹೇಳ್ತಿಲ್ಲ. ಓ ಬ್ರೋ ಸೂಪರ್, ಬಹಳ ಥ್ಯಾಂಕ್ಸ್ ಬ್ರೋ ನಿಮ್ಗೆ. ಯಾಕಂದ್ರೆ ಫಸ್ಟ್ ಟೈಮ್ ಲೈಕ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಬೈಕ್ ಕೊಡ್ತಿರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ತರ ದೊಡ್ಡ ಬೈಕ್ ಇಟ್ಟಾಗ ಯಾರು ಕೊಡಲ್ಲ ಅಷ್ಟು ಸುಲಭವಾಗಿ. ಬೈಕ್ ನಾವು ಓಡಿಸೋದಕ್ಕಾಗ್ಲಿ ರಿವ್ಯೂಗೆ ಕೊಡಲ್ಲ. ಬೇಕಂದ್ರೆ ಹಂಗೆ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಎಂಡ್ ಮಾಡೋಂತ ಟೈಮ್ ಬಂದಿದೆ. ಈ ವಿಡಿಯೋ ಫ್ರೆಂಡ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸೊ ಈ ವಿಡಿಯೋನ ಎಂಡ್ ಮಾಡೋಂತ ಟೈಮ್ ಬಂದಿದೆ. ಈ ವಿಡಿಯೋನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.